ಆಗ್ಬೇಕಾದ್ರೆ ನನ್ನ ವಾದ ಏನಂತಂದ್ರೆ ಅವತ್ತು ಕೂಡ ನನಗೆ ಪತ್ತೆ ಆಗದಿರ್ತಕ್ಕಂಥದ್ದು ಇವತ್ತಿಗೂ ಅದು ಪತ್ತೆ ಆಗ್ತಾ ಇಲ್ಲ. ಅವ್ರಿಗೆ ನ್ಯಾಯ ಸಿಗಬೇಕು ಬೇಡ ಅನ್ನುವಂತ ವಿಚಾರ ಬಂದಾಗ SIT ಅಂತ ತನಿಖೆ ಆಗ್ಲೇಬೇಕು. ಆದ್ರೆ ನೀವು ನಿರ್ಬಂಧ ನೀವುಗಳು 400-500 ಜನ ಕಾರುಗಳನ್ನು ತಗೊಂಡೋಗಿ ಅಲ್ಲಿ ಧರ್ಮ ರಕ್ಷಕರು ಅನ್ನುವಂತ ನೆಲೆಗಟ್ಟಿನಲ್ಲಿ ಅವ್ರಿಗೆ ಆಗುವಂತ ಅನ್ಯಾಯನ ನೀವ್ಯಾಕೆ ತಡೀತಾ ಇದ್ರಿ? ಈಗ ಇಲ್ಲ ಧರ್ಮ ರಕ್ಷಣೆ ಅಥವಾ ಧರ್ಮ ಯುದ್ಧ ಚಿಕ್ಕದಾಗಿ ಕೇಳ್ಬಿಡ್ತೀನಿ, ಅದನ್ನ ಸೇರಿಸಿ ಉತ್ತರ ಕೊಡಿ. ಧರ್ಮ ಕ್ಷೇತ್ರದ ರಕ್ಷಣೆಗೆ ಬಿಜೆಪಿ ನಡೆಸ್ತಾ ಇರುವ ರ್ಯಾಲಿ SIT ವಿರುದ್ಧವಾಗಿ ನಡೀತಾ ಇರೋದಾ? ಮೇಡಮ್, ನಮ್ಮ ಬಿಜೆಪಿಯ ಅಫಿಷಿಯಲ್ ಸ್ಟ್ಯಾಂಡು ಮತ್ತೆ ಬಿಜೆಪಿಯ ವಕ್ತಾರರು, ನಮ್ಮ ಅಧ್ಯಕ್ಷರು ಪ್ರತಿಯೊಬ್ಬರು ಕೊಟ್ಟಿರುವಂತಹ ಹೇಳಿಕೆಗಳು ನಿಮ್ಮ ಮಾಧ್ಯಮದಲ್ಲಿದೆ. ಯೂಟ್ಯೂಬ್ಗೆ ಹೋದ್ರೆ ಇವತ್ತು ಸಿಗತ್ತೆ. SIT ಯನ್ನ ರಚನೆ ಮಾಡಿದ ಮೊದಲನೇ ದಿವಸ ನಾವೇ ಸ್ವಾಗತ ಮಾಡಿದ್ದು. ತನಿಖೆ ಆಗಬೇಕು, ತನಿಖೆಯಿಂದ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು. ನಾಳೆ ನೀವು ಪದ್ಮಾವತಿಯಲ್ಲಿ ಇನ್ನೊಬ್ರಿಗೆ ಯಾರೋ ಒಬ್ಬರಿಗೆ SIT ಮಾಡ್ತೀರಾ ಅಂದ್ರೂ ಮಾಡಿ, ಯಾರು ಬೇಡ ಅಂತಾರೆ? ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಒಂದು ವಾದ ಇರುವಂತದ್ದು. ನಾನ್ ನಿಮಗ್ ಕೇಳೋದು ಇಷ್ಟೇನೆ. ಒಂದೇ ಒಂದು ನಿಮಿಷ ನಾನು ಒಂದ್ ನಿಮಿಷ SIT ರಚನೆ ಮಾಡಿರೋದ್ರ ಮೇಲೆ ನಮ್ ವಿರೋಧ ಇಲ್ಲ, ಅದನ್ನ ಸ್ವಾಗತ ಮಾಡಿದೀವಿ. SIT ರಚನೆ ಮಾಡೋದ್ರ ಒಂದು ದೊಡ್ಡ ಷಡ್ಯಂತ್ರ ಇದೆಯಲ್ಲ, ಈ ಸ್ಕ್ರಿಪ್ಟ್ ತಯಾರು ಮಾಡಿದ್ರಲ್ಲ, ಈ ಚಿನ್ನಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ರು, ಸುಜಾತಾ ಭಟ್ ಅನ್ನ ತಯಾರು ಮಾಡಿದ್ರು, ಅನನ್ಯ ಭಟ್ ಅನ್ನುವಂತ ಒಂದು ಹುಸಿ ಕ್ಯಾರೆಕ್ಟರ್ ನ ಶುರು ಮಾಡಿದ್ರು, ಅವಳಿಗೆ ರೇಪ್ ಮಾಡಿಸಿದ್ರು, 25 ಕಡೆ ಬಾಡಿ ಇದೆ ಅಂತಂದ್ರು. ಈ ಎಲ್ಲಾವುದು ಯಾಕೆ ಹೊರಗಡೆ ಬರಲ್ಲ? ಇವತ್ತು ಯಾರ್ಯಾರು ಈ ರೀತಿ ಪ್ರಶ್ನೆ ಕೇಳಿದ್ರು ಇವತ್ತು ಅವ್ರು ಯಾರಿಗೂ ಉತ್ತರ ಕೊಡಕ್ಕಿಲ್ಲ. ಬಟ್ ನಿಮ್ಗೊಂದು ನಂದೊಂದು ಸಣ್ಣ ಸಲಹೆ ಇದೆ, ಇದು ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗತ್ತೆ, ಇನ್ನೂ 10 ವರ್ಷ ಆದ್ಮೇಲೂ ಕೂಡ ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ. ಮಟ್ಟನ್ನ ಹೇಳಿದ್ರು ತಿಮ್ಮಣ್ಣ ಹೇಳಿದ್ರು ಅಂದ್ಕೊಂಡ್ಬಿಟ್ಟು ನೀವು ದಯವಿಟ್ಟು ನಿಮ್ಮ ಆಲೋಚನೆ ಬಿಟ್ಟು ಅದನ್ನೆಲ್ಲದನ್ನು ನೀವು ಟಿವಿಲಿ ಹೇಳಕ್ ಹೋಗಬೇಡಿ. ಇನ್ನೊಂದು 5 ವರ್ಷ ಈಗಾಗಲೇ ಅವರೆಲ್ಲ ಎಕ್ಸ್ಪೋಸ್ ಆಗೋಗಿದ್ದಾರೆ, ಇನ್ನೊಂದು 3 ವರ್ಷ ಆದ್ಮೇಲೆ ಅವರೆಲ್ಲ ಓಡೋಗಿರ್ತಾರೆ, ನಿಮ್ ಸ್ಟೇಟ್ಮೆಂಟ್ ಹಂಗೆ ಇರತ್ತೆ ಆನ್ಲೈನ್ ಅಲ್ಲಿ. ಅಲ್ಲ, ನೀವು ಯಾವ ಆಧಾರದ ಮೇಲೆ ಕೇಳಿದ್ರಿ ಅಂದ್ರು? ಮಟ್ಟಣ್ಣ ಹೇಳಿದ್ರಲ್ಲ ಅಂತ ಪ್ರಶ್ನೆ ಮಟ್ಟಣ್ಣ ಹೇಳಿದ್ರಲ್ಲ ಅಂತ. ಸರ್, ಸೌಜನ್ಯ ವಿರುದ್ಧವಾಗಿ ತನಿಖೆ ಆಗ್ಬೇಕು, ಅದ್ರ ಪರವಾಗಿ ಏನಾಗ್ತಾ ಇದೆ ಸತ್ಯಾಂಶಗಳು ತಿಳ್ಕೋಬೇಕು ಅಂತಾನೂ ಕೂಡ ಹೇಳ್ತೀರಾ. ಒಂದ್ ಕಡೆ SIT ರಾಜ್ಯ ಸರ್ಕಾರ SIT ನೇಮಕ ಮಾಡಿದ್ರೆ ಅದನ್ನು ಕೂಡ ವಿರೋಧ ಮಾಡ್ತಾರ. ಹಾಗಾದ್ರೆ ಮಾಡ್ತಿದ್ದೀನಿ, SIT ರಚನೆ ಮಾಡಿರೋದನ್ನ ನಾವು ಹಿಂದೆನೂ ಸ್ವಾಗತ ಮಾಡಿದೀವಿ, ಇವತ್ತು ಸ್ವಾಗತ ಮಾಡಿದೀವಿ. ಹಾಗಾದ್ರೆ ನೀವ್ ಚಿನ್ನಪ್ಪ ಮತ್ತೆ ಇವರೆಲ್ಲ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀವಿ? ನೀವು ಟಿವಿ ನೋಡ್ತಿದ್ದೀರಾ ಸರ್? ಟಿವಿ ನ್ಯೂಸ್ ನೋಡ್ತಾ ಇದ್ದೀರಾ? ನ್ಯೂಸ್ ನೋಡ್ತಾ ಇದೀವಿ. ಚಿನ್ನಯ್ಯನ ಹೇಳಿಕೆಗಳು, ಆತನನ್ನ ಅರೆಸ್ಟ್ ಮಾಡಿರೋದು, ಅನನ್ಯ ಭಟ್ ಅನ್ನೋ ಕಟ್ಟುಕತೆ ಎಲ್ಲವೂ ಕೂಡ ನ್ಯೂಸ್ ಚಾನೆಲ್ ಅಲ್ಲಿ ಎಕ್ಸ್ಪೋಸ್ ಆಗಿ ನೀವು ನೋಡಿದ್ರ ನೋಡ್ಲಿಲ್ವಾ? ಖಂಡಿತ ನೋಡಿದೀನಿ. ಆದ್ರೆ ನಾ ಹೇಳ್ಬೇಕಾಗಿರೋದು ಸತ್ಯಾಂಶಗಳನ್ನ ಯಾರು ಹೇಳ್ಬೇಕಾಗಿರೋದು? ಹಾಗಾದ್ರೆ ಟಿವಿಲಿ ಬಂದಿದ್ದು ಸುಜಾತಾ ಭಟ್ ಅವರೇ ಇದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಿದ್ದು ಸುಳ್ಳ ಸರ್? ಅವ್ರು ಆಲ್ರೆಡಿ ರಿಪೀಟ್ ಹೇಳಿದ್ರಲ್ಲ ಮೇಡಮ್, ನನ್ನ ಫೋರ್ಸಬಲಿ ಮಾಡಿದ್ರು ಅಂತ. ಅದನ್ನ ಯಾವ್ದು ನಂಬ್ತೀರಿ? ನಮ್ಮ ಚಾನಲ್ ಬಂದಾಗ ನಾವು ಸಿಸಿ ಕ್ಯಾಮೆರಾ ಸಮೇತ ಸರ್, ಕ್ಷಮೆ ಇರ್ಲಿ ಎಲ್ಲ 1 ನಿಮಿಷ ಕೇಳಿಸ್ಕೊಂಬಿಡಿ. ಸುಜಾತಾ ಭಟ್ ಅವರು ಅವರಾಗೆ ನಮ್ಮ ಚಾನೆಲ್ಗೆ ಎಂಟರ್ ಆದಾಗಿಂದ ಎಕ್ಸಿಟ್. ನನ್ನ ಪ್ರಶ್ನೆ ನೀವು ಪೂರ್ತಿ ಕೇಳಿಸ್ಕೊಳ್ಬೇಕು. ಪ್ರಶ್ನೆ ಕೇಳೋರಿಗೆ ಉತ್ತರ ಕೇಳಿಸ್ಕೊಳ್ಳೋ ಸಹನೆ ಕೂಡ ಇರಬೇಕು. ಸುಜಾತಾ ಭಟ್ ಅವರು ನಮ್ಮ ಎಡಿಟರ್ಗೆ ಅವರಾಗೆ ಕಾಲ್ ಮಾಡಿ ಬಂದು ಇಲ್ಲಿ 1.5 ತಾಸು ಕೂತು ಅನನ್ಯ ಭಟ್ ನನ್ನ ಮಗಳೇ ಅಲ್ಲ, ಜಾಗಕ್ಕೋಸ್ಕರ ಧರ್ಮಕ್ಷೇತ್ರದ ವಿರುದ್ಧವಾಗಿ ನಾನು ಸುಳ್ಳು ಹೇಳ್ದೆ ಅಂತ ಒಪ್ಕೊಂಡು ಹೋದ ತನಕದ ಕಂಪ್ಲೀಟ್ ವಿಡಿಯೋ ತೋರಿಸ್ತೀವಿ. ನಾವ್ ಯಾರು ಒತ್ತಡ ಮಾಡಾಗ್ಲಿ ಬ್ಲಾಕ್ ಮೇಲ್ ಮಾಡಾಗ್ಲಿ ಹೇಳಿಸಿದ್ದಲ್ಲ. ಸುಜಾತಾ ಭಟ್ ಧರ್ಮಸ್ಥಳದ ಮೇಲೆ ಆರೋಪ ಮಾಡಿದಾಗ 100% ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅವರು ಸತ್ಯ ಬಿಟ್ರೆ ಇನ್ನೇನು ಹೇಳದೇ ಇಲ್ಲ. ಅದೇ ಸುಜಾತಾ ಭಟ್ ಇಲ್ಲ ನಾನು ಹೇಳಿದ ತಪ್ಪು ಅಂತ ಅಂದಿದ ತಕ್ಷಣನೇ ಸುಜಾತಾ ಭಟ್ಟೆ ಸುಳ್ಳು ಹೇಳ್ತಾ ಇದ್ದಾರೆ. ಇದನ್ನೇನಂತೀರಿ? ನಮ್ಮ ಒಂದು ಮಹಿಳಾ ಆಯೋಗಕ್ಕೆ ದೂರುಗಳು ಬರುತ್ತೆ ಸರ್, ಮರು ತನಿಖೆ ಆಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನು ಇವಾಗ ಒಂದು SIT ರಚನೆ ಮಾಡಿ ಇದರ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ. ಇದು ಪಾರದರ್ಶಕವಾಗ್ಲಿ ಅನ್ನೋದು ಒಂದೇ ಒಂದು ಇದರಿಂದ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕ್ರಮನ ಕೈಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ಏನೇನಿದೆ ಇವತ್ತು ಹೇಳ್ತಿದ್ದೀರಾ, ಇದು ಎಕ್ಸ್ಪೋಸ್ ಆಯ್ತು, ಅದು ಎಕ್ಸ್ಪೋಸ್ ಆಯ್ತು, ಆಗಕ್ಕೆ ಎಲ್ಲಾ ಕಾರಣ ನಮ್ಮ ರಾಜ್ಯ ಸರ್ಕಾರ. ಅದು ತನಿಖೆ ಕೊಟ್ಟಿದ್ರಿಂದಾನೇ ಆಗಿದೆ. ನೀವು ಯಾರ್ದಾರ್ದು ಹೆಸರು ಇವಾಗ ಏನ್ ತಗೋತಿದ್ದೀರಾ, ಅವ್ರ ಹೆಸರೆಲ್ಲ ಆಚೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಬಂದಿರೋದೇ ಅವ್ರ SIT ಕೊಟ್ಟಿರೋದ್ರಿಂದ. ಇದರಲ್ಲಿ ಬಿಜೆಪಿ ಬೇಳೆ ಬೇಯಿಸ್ಕೊಳ್ತಾ ಇರೋದು ಯಾಕೆ? ಧರ್ಮ ರಾಜಕಾರಣ ಮಾಡ್ತಿರೋದು ಯಾಕೆ? ಧರ್ಮಸ್ಥಳನ ಕಾಪಾಡಕ್ಕೆ ಮಂಜುನಾಥ ಇರ್ಬೇಕಾದ್ರೆ ಬಿಜೆಪಿ ಅವರಿಗೆ ಅಲ್ಲಿ ಕೆಲಸ ಏನು? ರಾಜಕಾರಣ ಮಾಡಕ್ಕಷ್ಟೇ ಬಿಜೆಪಿ ಅವರು ಅಲ್ಲಿಗೆ ಹೊರಟಿದ್ದಾರೆ, ಕಾರುಗಳು 400 ತಗೊಂಡು ಅಂತ ನನಗೆ ಅನಿಸ್ತಿದೆ. ಹಾಳ್ಗೆಡ್ಸಕ್ಕೂ ಕೂಡ ಕಾಂಗ್ರೆಸ್ ಮತ್ತೆ ಒಂದು ಅರ್ಬನ್ ನಕ್ಸಲ್ ನ ಗ್ಯಾಂಗ್ ಇರೋದ್ರಿಂದ ಬಿಜೆಪಿ ಕೆಲಸ ಮಾಡಬೇಕಾಗಿದೆ. ಬಟ್ ನಾನು ಒಪ್ತೀನಿ, ಈ SIT ಮಾಡಿದ್ರಿಂದ ಒಂದು 4-5 ಜನ ಎಕ್ಸ್ಪೋಸ್ ಆದ್ರು, ಈ ಷಡ್ಯಂತ್ರ ಹೊರಗಡೆ ಬಂತು, ನಾನು ಒಪ್ತೀನಿ. ಆದ್ರೆ
ಈ SIT ಮಾಡೋದಕ್ಕಿಂತ ಮುಂಚೆ ಈಗ ಯಾವಾಗ ಚಿನ್ನಯ್ಯ ಮತ್ತೊಬ್ರು ಈ ಕಂಪ್ಲೇಂಟ್ಗಳು ಕೊಟ್ರು, ನೀವು ಇವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ರಿಜಿಸ್ಟರ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂತ ಆಗುತ್ತೆ. ಅದಾದ್ಮೇಲೆ ಒಂದು FIR ರಿಜಿಸ್ಟರ್ ಮಾಡ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ನ ವ್ಯಕ್ತಿ, ಕಂಪ್ಲೇನೆಂಟ್ನ ಕ್ರೆಡಿಬಿಲಿಟಿ, ಕಂಪ್ಲೇಂಟ್ ಕೊಟ್ಟಿರೋರು ಸತ್ಯಾಸತ್ಯತೆ ಇದೆಯಾ ಏನು ಅನ್ನುವಂತ ತನಿಖೆ ಮಾಡಲ್ಲ, ಒಂದು ಪ್ರಿಲಿಮಿನರಿ ಆಗಿರುವಂತ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಈ ಕೇಸ್ನಲ್ಲಿ ಯಾವ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇಲ್ಲ. ಆರೋಪ ಮಾಡಿದ್ರು ಒಂದು ತಕ್ಷಣದಲ್ಲಿ ಮಾರನೇ ದಿವಸ SIT. ಅಲ್ಲ, ಒಂದ್ ನಿಮಿಷ, ನನ್ನ ಪ್ರಶ್ನೆ ಇಷ್ಟೇ ಇರೋದು ಸ್ಮಿತಾ ಅವರೇ, ಇದೇ ರೀತಿಯ ಆರೋಪಗಳು ಧರ್ಮಸ್ಥಳ ಅಲ್ಲದೆ, ಹಿಂದೂ ಧಾರ್ಮಿಕ ಸಂಸ್ಥೆ ಅಲ್ಲದೆ, ಮುಸ್ಲಿಂದೋ ಕ್ರಿಶ್ಚಿಯನ್ದೋ ಸಂಸ್ಥೆ ಮೇಲೆ ಈ ರೀತಿಯಾದಂಥ ಅಪವಾದಗಳು ಬಂದಿದ್ದಿದ್ರೆ ಇದೇ ಸಿದ್ದರಾಮಯ್ಯನವರು, ಇದೇ ಸರ್ಕಾರ ಇದೇ ಧಾವಂತದಲ್ಲಿ ಅರ್ಜೆಂಟ್ನಲ್ಲಿ SIT ರಚನೆ ಮಾಡುತ್ತಿದ್ರ? ಯಾವ ಕಾರಣಕ್ಕೂ ಮಾಡಿರ್ತಿರ್ಲಿಲ್ಲ. ಈ ಸತ್ಯ ಜನಕ್ಕೆ ಗೊತ್ತಿದೆ. ನೀವು ಹೇಳ್ತಿದ್ದೀರಿ ಕಾಂಗ್ರೆಸ್ ಸರ್ಕಾರ ಪೂರ್ವಾಪರ ಯೋಚನೆ ಮಾಡಲಿಲ್ಲ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅನ್ನೋ ಕಾರಣಕ್ಕೇನೆ SIT ರಚನೆ ಮಾಡ್ಬಿಡ್ತು ಅಂತ. ಬಿಜೆಪಿಯನ್ನು ಅಪವಾದದಿಂದ ಹೊರಗಿಲ್ಲಲ್ಲ. SIT ರಚನೆ ಆಗಿ 15 ದಿನ ಸುಮ್ಮನೆ ಇದ್ರು ಬಿಜೆಪಿಗರು, ಯಾಕಂದ್ರೆ ಅವ್ರಿಗೂ ಕೂಡ ಅನುಮಾನ ಆಯ್ತು. ಅದಾದ ನಂತರದಲ್ಲಿ ಧರ್ಮಯಾತ್ರೆ, ರ್ಯಾಲಿ ಇತ್ಯಾದಿ ಇತ್ಯಾದಿ ಪ್ರಾರಂಭ ಮಾಡಿದ್ದು ಕೂಡ ಅದೇ ಪೊಲಿಟಿಕಲ್ ಗೇನ್ಗೋಸ್ಕರ. ಈಗೂ ಬಿಜೆಪಿ ಮೇಲೆ ಅಪವಾದ ಇದೆ. SIT ತನಿಖೆ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಆಗ್ಲಿ, ಅದರ ರಿಪೋರ್ಟ್ ಹೊರಗಡೆ ಬರಲಿ ಅಂತ ನಾವು ಕಾಯ್ತಾ ಇದ್ವಿ. ಎಲ್ಲರೂ ಕಾಯ್ತಾ ಇದ್ರು. ನಾವು ಒಂದೇ ದಿವಸನೇ ಇದ್ರ ವಿರುದ್ಧ ಹೋರಾಟ ಕಟ್ಟಿದ್ರೆ ಅವಾಗ ಏನಂದಿರ್ತಿದ್ರಿ? SIT ರಚನೆ ಆದ ದಿವಸದಿಂದನೇ SIT ದಿಕ್ ತಪ್ಸಕ್ಕೋಸ್ಕರ, ಅದ್ರ ಮೇಲೆ ರಾಜಕೀಯ ಪ್ರಭಾವ ಬೀರಿಸೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ನೀವು ಸುಮ್ ಕೂತು ಅವರಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅವ್ರ ರಿಪೋರ್ಟ್ ತಗೊಂಡ್ ಬರೋವರೆಗೆ ಕೂತ್ರೂ ತಪ್ಪು. ಮೊದಲನೇ ದಿವಸ ನೀವು ಯಾಕೆ ಹೋರಾಟ ಮಾಡಲಿಲ್ಲ ಅಂತ ಅವಾಗ ಪ್ರಶ್ನೆ ಕೇಳ್ತೀರಿ. ಅವಾಗ ಮಾಡಿದ್ದಿದ್ರೆ ನೀವ್ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ, ರಾಜಕೀಯ ಪ್ರಭಾವ ಯಾಕೆ ತರ್ತಾ ಇದ್ದೀರಿ ಅಂತ ಕೇಳ್ತೀರಿ. ಇದ್ರಲ್ಲಿ ಹೆಂಗೆ ಅಂದ್ರೆ ಪಾಪ ಸುಜಾತಾ ಭಟ್ ಕತೆ ಆಯ್ತಿದು. ಧರ್ಮಸ್ಥಳವನ್ನ ಬ್ಲೇಮ್ ಮಾಡೋವರೆಗೂ ಸುಜಾತಾ ಭಟ್ ಕರೆಕ್ಟ್. ಯಾವತ್ ಸುಜಾತಾ ಭಟ್ ಧರ್ಮಸ್ಥಳದ ಮೇಲೆ ನನಗೆ ಮಾಡಿಸಿದ್ ಹೇಳ್ಕೊಟ್ರು ಅಂತಂದ್ರು ಅವತ್ ಸುಜಾತಾ ಭಟ್ಟೆ ತಪ್ಪು. ಈ ರೀತಿ ಆಯ್ತು ಕತೆ. ಆದ್ರೆ ಬಿಜೆಪಿಯ ಈ ರ್ಯಾಲಿಯ ಉದ್ದೇಶ ಏನು ಅಂತ ಕೂಡ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ರ್ಯಾಲಿ ಮಾಡೋದ್ರಿಂದ ಧರ್ಮ ಅಥವಾ ಧರ್ಮಕ್ಷೇತ್ರ ಉಳಿದು ಬಿಡುತ್ತಾ, ಉಳಿಬೇಕೋ ಬೇಡವೋ ಅನ್ನೋದನ್ನ SIT ತನಿಖೆ ನಂತರದಲ್ಲಿ, ಅಂದ್ರೆ ಯಾರ ಮೇಲೆ ಆರೋಪ ಬರ್ತಿದೆ ಅವ್ರು ನಿಜವಾಗ್ಲೂ ಆರೋಪಿತರೋ ಅಥವಾ ಅಪರಾಧಿಗಳೋ ಅಥವಾ ಅಲ್ವೋ ಅನ್ನೋದು SIT ತನಿಖೆ ಮುಗಿದ ಮೇಲೆನೇ ಗೊತ್ತಾಗೋದು. ಈಗಲೇ ಯಾಕೆ ರ್ಯಾಲಿ ಮಾಡ್ತಿದ್ದಾರೆ ಬಿಜೆಪಿಗರು, ಇದರಿಂದ ಉದ್ದೇಶ ಏನು ಅಂತ ಹೇಳಿ ಪ್ರಶ್ನೆ ಮಾಡೋರಿದ್ದಾರೆ. ಉದ್ದೇಶ ಬಹಳ ಸ್ಪಷ್ಟ ಇದೆ. ಈ ರೀತಿ ಷಡ್ಯಂತ್ರ ಮಾಡುವಂತಹ ಒಂದು ಅಜೆಂಡಾ, ಒಂದಿಷ್ಟು ಶಕ್ತಿಗಳು ಯಾವುದಿದೆ, ಆ ಶಕ್ತಿಗಳಿಗೆ ನಮ್ಮ ಸಮಾಜದಲ್ಲಿ ನಮ್ಮ ಧಾರ್ಮಿಕತೆಯನ್ನ ರಕ್ಷಣೆ ಮಾಡೋದಕ್ಕೆ, ಅದಕ್ಕೆ ರಾಜಕೀಯ ಶಕ್ತಿ ಕೊಡೋದಕ್ಕೆ ಒಂದು ಸಂಸ್ಥೆ ಇದೆ, ಒಂದು ಸಜ್ಜನ ಸಮಾಜ ಇದೆ, ಆ ಸಮಾಜದ ಶಕ್ತಿ ಇದೆ ಅನ್ನುವಂತ ಒಂದು ಪ್ರತೀಕವಾಗಿ ಬಿಜೆಪಿ ರ್ಯಾಲಿ ಮಾಡ್ತಾ ಇದೆ. ಒಂದು. ಎರಡನೇದು, ಈ SIT ತನಿಖೆ ಈಗ ಇವ್ರು ಯಾರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ. ಈ SIT ಇದೇ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಸಂಪೂರ್ಣ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುತ್ತೆ ಅನ್ನುವಂತ ನಂಬಿಕೆ ನಮಗಿಲ್ಲ. ಯಾಕೆ? ಯಾಕೆಂದ್ರೆ ಈ SIT ರಚನೆ ಆಗಿದ್ದೇನೆ ಬೇರೆ ಉದ್ದೇಶಕ್ಕೆ. ಏನು ಉದ್ದೇಶ? ಧರ್ಮಸ್ಥಳವನ್ನ, ಧರ್ಮಸ್ಥಳದಲ್ಲಿರುವಂತಹ ಧಾರ್ಮಿಕ ನಂಬಿಕೆಯನ್ನ ಅಲ್ಲಾಡಿಸಬೇಕು ಅನ್ನುವಂತ ಒಂದು ಅರ್ಬನ್ ನಕ್ಸಲ್ ಅಜೆಂಡಾದ ಎಕ್ಸ್ಟೆನ್ಷನ್ ಆಗಿ SIT ರಚನೆ ಆಗಿದ್ದು. ಸ್ವಾಗತಿಸಿದ್ದಾರೆ SIT. ಈ SIT ಯಾವ ಕಾನ್ಸ್ಪಿರಸಿಯ ಕೂಸಾಗಿ SIT ಹುಟ್ಕೊಳ್ತೋ, ಆ SIT ಈ ಕಾನ್ಸ್ಪಿರೇಟರ್ಸ್ ಗಳನ್ನ ಎಕ್ಸ್ಪೋಸ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಡಿಮ್ಯಾಂಡ್ ಇರುವಂತದ್ದು CBI ತನಿಖೆ ಆಗಬೇಕು ಅಂತ. ಅದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ರಾಜಕೀಯ ಪಕ್ಷವಾಗಿ ಸಮಾಜದಲ್ಲಿರುವಂತಹ ಈ ರೀತಿ ಸಮಸ್ಯೆಗಳನ್ನ, ತೊಡಕುಗಳನ್ನ ತಿದ್ದುವಂತ